ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 22ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ನಿನ್ನೆ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮತ್ತೆ ಮಾರ್ಕೆಟ್ ಇವತ್ತು ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ 709 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಕೂಡ 225 ಪಾಯಿಂಟ್ ಡೌನ್ ಸೈಡಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಮತ್ತೆ ನಿಫ್ಟಿ 15,400 ಲೆವೆಲಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 346 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಕೇವಲ ಕೆಲವೇ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದು. ಅದರಲ್ಲಿ ಮೇಜರ್ ನಾವು ಗಮನಿಸಿದಾಗ BPCL ಮತ್ತೆ ಹೀರೋ ಮೋಟೋಕಾರ್ಪ್ ನೋಡೋದಕ್ಕೆ ಸಿಗುತ್ತೆ. ಎರಡು ಸ್ಟಾಕ್ 1%ಗೂ ಹೆಚ್ಚಾಗಿ ಇವತ್ತು ಪಾಸಿಟಿವ್ ಸೈಡ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. TCS ಅಲ್ಲೂ ಕೂಡ 0.3% ಅಪ್ ಸೈಡ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಮತ್ತೆ ಮಾರುತಿ ಸುಜುಕಿ ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಇವತ್ತು ನಮಗೆ ಮೆಟಲ್ ಸೆಕ್ಟರ್ ನ ಸ್ಟಾಕ್ಗಳು ಹೆಚ್ಚಾಗಿ ಕಾಣಿಸ್ತಿದಾವೆ. ಇಂಡಲ್ಕೋ, ಟಾಟಾ ಸ್ಟೀಲ್ ಹಾಗೆ JSW ಸ್ಟೀಲ್ ಇವತ್ತು ಟಾಪ್ ಲೂಸರ್ಸ್ ಆಗಿದಾವೆ. ಇಂಡಲ್ಕೋದಲ್ಲಿ 6%ಗೂ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ 5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. JSW ಸ್ಟೀಲ್ ಅಲ್ಲೂ 4.5% ನ ಕರೆಕ್ಷನ್ ಕಾಣಿಸ್ತಿದೆ. UPL ನಲ್ಲೂ ಕೂಡ 6%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ ನ ಸ್ಟಾಕ್ ಆಗಿರುವಂತಹ ವಿಪ್ರೋದಲ್ಲೂ ಕೂಡ 3%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಗ್ಲೋಬಲ್ ಬ್ರೋಕರೇಜ್ ಹೌಸ್ ಬೋಫಾ ಸೆಕ್ಯೂರಿಟೀಸ್ ನಿಫ್ಟಿ 50ಯ ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು ಡಿಸೆಂಬರ್ 2022ಕ್ಕೆ ನಿಫ್ಟಿ 16,000 ಲೆವೆಲ್ಗೆ ಹೋಗಬಹುದು ಅನ್ನುವಂಥ ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ರು. ಮತ್ತೆ ಈಗ ಟಾರ್ಗೆಟ್ ಅನ್ನ ಕಟ್ ಮಾಡ್ತಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಇವರು ಡಿಸೆಂಬರ್ 2022ರ ನಿಫ್ಟಿ ಟಾರ್ಗೆಟ್ ಅನ್ನ 19,100ಕ್ಕೆ ಸೆಟ್ ಮಾಡಿದ್ರು. ಅದಾದ್ಮೇಲೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ವಾರ್ ಡಿಸೈಡ್ ಆಯಿತು. ಆಗ ಮತ್ತೆ ಅವರು ನಿಫ್ಟಿ ಟಾರ್ಗೆಟ್ ಅನ್ನ 17,000ಕ್ಕೆ ಡೌನ್ ಗ್ರೇಡ್ ಮಾಡಿದ್ರು. ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಜಾಸ್ತಿ ಆಯಿತು. ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಮತ್ತೆ ಅವರು ನಿಫ್ಟಿ 50ಯ ಟಾರ್ಗೆಟ್ ಅನ್ನ 16,000ಕ್ಕೆ ಡೌನ್ ಗ್ರೇಡ್ ಮಾಡಿದ್ರು. ಸೊ ಈಗ ಮತ್ತೆ ಇನ್ನೊಂದು ಬಾರಿ ನಿಫ್ಟಿ 50ಯ ಟಾರ್ಗೆಟ್ ಅನ್ನ 14,500ಕ್ಕೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಇದಕ್ಕೆ ರೀಸನ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಮುಂದೆ ರಿಸೆಷನ್ ಕೂಡ ಬರುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ನಷ್ಟು ಜಾಸ್ತಿ ಆಗ್ಬೋದು ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ನಿಫ್ಟಿ 13,500ರ ಲೋವನ್ನು ಟಚ್ ಮಾಡುತ್ತೆ. ಅದಾದಮೇಲೆ ಆಗಸ್ಟ್ ತಿಂಗಳ ನಂತರ ನಿಫ್ಟಿಯಲ್ಲಿ ಸ್ವಲ್ಪ ರಿಕವರಿ ಬಂದು 14,500ರ ಟಾರ್ಗೆಟ್ಸ್ ನಮಗೆ ಡಿಸೆಂಬರಲ್ಲಿ ಕಾಣಿಸುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಇಂಡಿಪೆಂಡೆಂಟ್ ಅನಲಿಸ್ಟ್ ಆಗಿರುವಂತಹ ಸಂದೀಪ್ ಸಬರ್ವಾಲ್ ಕೂಡ ಇನ್ನು 10-12 ದಿನದಲ್ಲಿ ನಮಗೆ ನಿಫ್ಟಿ 14,500 ಲೆವೆಲಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಈಗಲೇ ಬಯೋನ್ ಡಿಪ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. 14,500 ಲೆವೆಲಲ್ಲಿ ನಿಮಗೆ ನಿಫ್ಟಿ ಕಾಣಿಸಿದ್ರೆ ಆಗ ಬಯೋನ್ ಡಿಪ್ ಅನ್ನ ಮಾಡಿ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ರೀಸೆಂಟ್ ಆಗಿ ಜಿಯೋಜಿಟ್ ಬ್ರೋಕರೇಜ್ ಹೌಸ್ ಕೂಡ 13,750ವರೆಗೂ ನಿಫ್ಟಿ ಹೋಗಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನ ಮಾಡಿದ್ರು. ಸೊ ನೀವು ಕೂಡ ಅಷ್ಟೇ ಕ್ಯಾಶ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. 14,500 ಲೆವೆಲಲ್ಲಿ ನಿಫ್ಟಿ ಕಾಣಿಸಿದ್ರೆ ಆಗ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ನೀವೇನು ಹೋಲ್ಡ್ ಮಾಡ್ತಿದ್ರ ಅದರಲ್ಲಿ ನೀವು ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ನಿಫ್ಟಿ 500ನ 83% ಸ್ಟಾಕ್ಗಳು 2022ರಲ್ಲಿ ನೆಗೆಟಿವ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಸೊ 500 ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ 420ರಿಂದ 430 ಸ್ಟಾಕ್ಗಳು ನೆಗೆಟಿವ್ ರಿಟರ್ನ್ಸ್ ಅನ್ನ 2022ರಲ್ಲಿ ಜನರೇಟ್ ಮಾಡಿದ್ದಾವೆ. ತುಂಬಾ ಸ್ಟಾಕ್ಗಳು ಈಗ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ 200 ಡೇ ಮೂವಿಂಗ್ ಆವರೇಜ್ ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾವು ಮೇಜರ್ ಆಗಿ ಗಮನಿಸಿದಾಗ 200 ಡೇ ಮೂವಿಂಗ್ ಅವರೇಜ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಬಟ್ ಈಗ ತುಂಬಾನೇ ಸ್ಟಾಕ್ಗಳು 200 ಡೇ ಮೂವಿಂಗ್ ಅವರೇಜ್ ನ ಕೆಳಗಡೆ ಟ್ರೇಡ್ ಆಗ್ತಿದಾವೆ. ಯೂಶಲಿ ಬಿಯರ್ ಮಾರ್ಕೆಟ್ ಇದ್ದಾಗ ಈ ರೀತಿ ನಮಗೆ ಮಾರ್ಕೆಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡಾಲರ್ ನ ಮುಂದೆ ರೂಪಾಯಿಯ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾ ಹೋಗ್ತಿದೆ. ಸೊ ಮತ್ತೆ ಈಗ ಒಂದು ಫ್ರೆಶ್ ಲೋ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಈಗ $1ಗೆ ನಮಗೆ ಇಂಡಿಯನ್ ರುಪಿ 78 ರೂಪಾಯಿ 29 ಪೈಸೆ ಹತ್ರ ಟ್ರೇಡ್ ಆಗ್ತಿದೆ. ನಾವು ಯಾವುದೇ ವಸ್ತುಗಳನ್ನ ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದಾಗ ಡಾಲರ್ ಅಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಡಾಲರ್ ನ ಬೆಲೆ ಜಾಸ್ತಿ ಆಗ್ತಾ ಹೋದಾಗ ಸೊ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಕೋಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಅಥವಾ ಯಾವುದೇ ಒಂದು FMCG ರಿಲೇಟೆಡ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ನಾವು ಬೇರೆ ಕಂಟ್ರಿಯಿಂದ ಬೈ ಮಾಡುವಾಗ US ಡಾಲರ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತೀವಿ. ಹಾಗೆ ಕೆಲವೊಂದಿಷ್ಟು ಅನಲಿಸ್ಟ್ಗಳು US ಡಾಲರ್ನ ಮುಂದೆ ರೂಪಾಯಿಯ ಮೌಲ್ಯ 80 ರೂಪಾಯಿಗೆ ಕುಸಿಬಹುದು ಅಂತ ಕೂಡ ಹೇಳಿದ್ದಾರೆ. ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಡ್ರಾಪ್ ಆಗ್ತಿದೆ. ನಿನ್ನೆ ನಮಗೆ $113 ಹತ್ರ ಕ್ರೂಡ್ ಆಯಿಲ್ ಪ್ರೈಸಸ್ ಕಾಣಿಸ್ತಿತ್ತು. ಇವತ್ತು $110 ಹತ್ರ ಕ್ರೂಡ್ ಆಯಿಲ್ ಪ್ರೈಸ್ ಬಂದಿದೆ. ಮಾರ್ಚ್ 2022ರಲ್ಲಿ PVR ಮತ್ತೆ ಅಯೋನಾಕ್ಸ್ ಮರ್ಜರ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಈ ಒಂದು ಮರ್ಜರ್ಗೆ BSE, NSE ಹಾಗೆ ಸೆಬಿ ಕಡೆಯಿಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಹಾಗೆ ಈ ಒಂದು ಮರ್ಜರ್ ಆಗೋದಕ್ಕೆ ನಮಗೆ ಇನ್ನು 6ರಿಂದ 8 ತಿಂಗಳ ಸಮಯ ಆಗ್ಬೋದು. ಈ ಒಂದು ಮರ್ಜರ್ನ ಪ್ರಕಾರ ನಿಮ್ಮ ಬಳಿಯಲ್ಲಿ ಅಯೋನಾಕ್ಸ್ ಲೀಜರ್ನ 10 ಶೇರ್ಗಳು ಇದ್ರೆ PVR ನ 3 ಶೇರ್ಗಳು ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ಈಗ ಅಯೋನಾಕ್ಸ್ ಲೀಜರ್ 500 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಹತ್ರ 10 ಶೇರ್ ಇದ್ರೆ ಅಲ್ಲಿ ನೀವು 5,000 ರೂಪಾಯಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ. ಸೊ ನಿಮಗೆ PVR ನ 3 ಶೇರ್ಗಳು ಸಿಗುತ್ತೆ. ಸೊ ಅದರ ವ್ಯಾಲ್ಯೂ ಈಗಿನ ಪ್ರೈಸ್ ಪ್ರಕಾರ ನಾವು ಕನ್ಸಿಡರ್ ಮಾಡಿದಾಗ 1,800ರ ಪ್ರೈಸ್ ಅನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ, 5,400 ರೂಪಾಯಿ ಆಗುತ್ತೆ. ಸೊ ಈ ಒಂದು ಸ್ವಾಪ್ ರೇಷಿಯೋನ ಪ್ರಕಾರ ನಿಮಗೆ ಈಗಿನ ಪ್ರೈಸ್ ಅಲ್ಲಿ ಅಯೋನಾಕ್ಸ್ ಲೀಜರ್ ಅನ್ನ ತಗೊಂಡಾಗ 400 ರೂಪಾಯಿಯ ಪ್ರಾಫಿಟ್ ಕಾಣಿಸುತ್ತೆ 10 ಶೇರ್ ನಿಮ್ಮ ಬಳಿಯಲ್ಲಿ ಇದ್ದಾಗ. ಯಾವಾಗ ರೆಕಾರ್ಡ್ ಡೇಟ್ ಅನೌನ್ಸ್ ಆಗುತ್ತೆ ನಮಗೆ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರಾದರೂ 10 ಶೇರ್ಗಿಂತ ಕಡಿಮೆ ಶೇರ್ಗಳನ್ನು ಹೋಲ್ಡ್ ಮಾಡಿದ್ರೆ ಅಂದರೆ 5 ಶೇರ್ ನಿಮ್ಮ ಬಳಿಯಲ್ಲಿ ಇದೆ ಅಂದಾಗ ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 2,500 ರೂಪಾಯಿ ಆಗುತ್ತೆ. ಆಗ ನಿಮಗೆ ಒಂದು PVR ನ ಶೇರ್ ಸಿಗುತ್ತೆ. ಮಿಕ್ಕ 700 ರೂಪಾಯಿ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಆಗುತ್ತೆ.
ಸೊ ನಿಮ್ಮ ಬಳಿಯಲ್ಲಿ 7-8 ಶೇರ್ಗಳಿದ್ರೆ ಅದನ್ನು 10 ಮಾಡ್ಕೊಳ್ಳೋದು ಒಳ್ಳೆಯದು, ಅಥವಾ 15-16 ಇದ್ದಾಗ ಅದನ್ನು 20 ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಸ್ವಾಪ್ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ PVR ಇಂಡಿವಿಜುವಲಿ 800ಕ್ಕೂ ಹೆಚ್ಚಿನ ಸ್ಕ್ರೀನ್ಗಳನ್ನು ರನ್ ಮಾಡ್ತಿದೆ ಭಾರತದಲ್ಲಿ. ಹಾಗೆ ಐನಾಕ್ಸ್ ಕೂಡ ಅಷ್ಟೇ 700+ ಸ್ಕ್ರೀನ್ಗಳನ್ನು ರನ್ ಮಾಡ್ತಿದೆ. ಎರಡು ಕಂಪನಿಗಳು ಮರ್ಜ್ ಆದಾಗ ಟೋಟಲ್ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳು 1500ಕ್ಕೂ ಹೆಚ್ಚಾಗುತ್ತೆ. ಹಾಗೆ ಇವರು ಟೈರ್ 3, ಟೈರ್ 4 ಸಿಟಿಗಳಲ್ಲೂ ಕೂಡ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಮಲ್ಟಿಪ್ಲೆಕ್ಸ್ ಸ್ಪೇಸಲ್ಲಿ PVR ಮತ್ತು ಐನಾಕ್ಸ್ಗೆ ಕಾಂಪಿಟೇಷನ್ ಕೊಡುವಂಥ ಕಂಪನಿಗಳು ತುಂಬಾ ಕಮ್ಮಿ. ಇವರಿಗೆ ಮೇಜರ್ ಕಾಂಪಿಟೇಷನ್ ಏನಿದೆ OTT ಕಡೆಯಿಂದ ಬರುತ್ತೆ. ಸೊ ಈಗ ತುಂಬಾ ಮೂವೀಸ್ಗಳು ಡೈರೆಕ್ಟಾಗಿ OTTಯಲ್ಲಿ ರಿಲೀಸ್ ಆಗ್ತಿದೆ. ಫ್ಯೂಚರಲ್ಲಿ OTT ಇನ್ನಷ್ಟು ಡೆವಲಪ್ ಆದರೆ ಆಗ ಇವರ ಬಿಸ್ನೆಸ್ ಮೇಲೆ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳನ್ನು ನೀವು 3 ವರ್ಷಕ್ಕೂ ಹೆಚ್ಚಿನ ಕಾಲ ಹೋಲ್ಡ್ ಮಾಡಿಕೊಂಡ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಡಬಲ್ ಆಗ್ಬೋದು ಅನ್ನುವಂಥ ಒಂದು ಅನಾಲಿಸಿಸ್ ಆಚೆ ಬಂದಿದೆ. ಸೊ ಪೇಂಟ್ ಸೆಕ್ಟರ್ನ ಟಾಪ್ 3 ಸ್ಟಾಕ್ಗಳೇನಿದಾವೆ, ಏಷ್ಯನ್ ಪೇಂಟ್, ಬರ್ಜರ್ ಪೇಂಟ್ ಹಾಗೆ ಕಾನ್ಸಾಯ್ ನೆರೋಲೆಕ್ 2007ರಿಂದ 2022ವರೆಗೂ ಈ ರೀತಿಯ ರಿಟರ್ನ್ಸ್ಗಳನ್ನು ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಯೂಶಲಿ ಯಾವಾಗ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫಾಲ್ ಇರುತ್ತೆ ಆ ಒಂದು ಲೆವೆಲ್ಗಳಲ್ಲಿ ನೀವು ಸ್ಟಾಕನ್ನು ಬೈ ಮಾಡಿಕೊಂಡು 3 ವರ್ಷ ಹೋಲ್ಡ್ ಮಾಡಿಕೊಂಡ್ರೆ 3 ವರ್ಷದ ನಂತರ ನಿಮಗೆ ಸ್ಟಾಕ್ ಪ್ರೈಸ್ ಏನಿದೆ ಡಬಲ್ ಆಗುತ್ತೆ. ಈಗ ನಮಗೆ ಏಷ್ಯನ್ ಪೇಂಟ್ 2600 ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. 2025ರ ವೇಳೆಗೆ ಈ ಒಂದು ಅನಾಲಿಸಿಸ್ನ ಪ್ರಕಾರ ಏಷ್ಯನ್ ಪೇಂಟ್ಸ್ನ ಪ್ರೈಸ್ ನಮಗೆ 5000 ಮೇಲೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬರ್ಜರ್ ಪೇಂಟ್ ಕೂಡ ಅಷ್ಟೇ ಈಗ 600 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಬರ್ಜರ್ ಪೇಂಟ್ 2025ರಲ್ಲಿ 1200ರ ಪ್ರೈಸ್ ಹತ್ರ ಟ್ರೇಡ್ ಆಗುತ್ತೆ ಅಂತ ಈ ಅನಾಲಿಸಿಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ರೀತಿಯ ರೋಲಿಂಗ್ ರಿಟರ್ನ್ಸ್ಗಳಲ್ಲಿ ಬರ್ಜರ್ ಪೇಂಟ್ ಅತಿ ಹೆಚ್ಚಿನ ಒಂದು ರೋಲಿಂಗ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೆಕೆಂಡ್ ಪ್ಲೇಸಲ್ಲಿ ನಮಗೆ ಏಷ್ಯನ್ ಪೇಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಥರ್ಡ್ ಪ್ಲೇಸಲ್ಲಿ ಕಾನ್ಸಾಯ್ ನೆರೋಲೆಕ್ ಕೂಡ ಇದೆ. ಹಾಗೆ ರೀಸೆಂಟಾಗಿ ಇಂಡಿಗೋ ಪೇಂಟ್ಸ್ ಕೂಡ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಬಟ್ ಇಲ್ಲಿ ನಮಗೆ ಹಿಸ್ಟಾರಿಕಲ್ ಡೇಟಾ ನೋಡೋದಕ್ಕೆ ಸಿಗೋದಿಲ್ಲ. ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಗ್ರಾಸಿಮ್ ಕೂಡ ಪೇಂಟ್ ಇಂಡಸ್ಟ್ರಿಗೆ ಎಂಟರ್ ಆಗ್ತಿದ್ದಾರೆ. 2024ರಿಂದ ಅವರು ಕೂಡ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದಾಗ ಏಷ್ಯನ್ ಪೇಂಟ್ಸ್ ಅಥವಾ ಬರ್ಜರ್ ಪೇಂಟ್ಸ್ ಅನ್ನು ಕನ್ಸಿಡರ್ ಮಾಡೋದು ಒಳ್ಳೆಯದು. ಬಯೋಕಾನ್ನ ಸಬ್ಸಿಡರಿ ಆಗಿರುವಂತಹ ಬಯೋಕಾನ್ ಬಯೋಲಾಜಿಕ್ಸ್ ಅಲ್ಲಿ ಲಂಚ ಕೊಟ್ಟಿರುವ ಕೇಸ್ನ ಮೇಲೆ ಕೆಲವೊಂದಿಷ್ಟು ಅಫಿಷಿಯಲ್ಸ್ ಗಳನ್ನ CBI ಅರೆಸ್ಟ್ ಮಾಡಿದ್ದಾರೆ. ಬಯೋಕಾನ್ ಬಯೋಲಾಜಿಕ್ಸ್ ಹೊಸ ಒಂದು ಇಂಜೆಕ್ಷನ್ ಅನ್ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ ಇದ್ರು. ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಡ್ರಗ್ ಕಂಪನಿಯಿಂದ ಲಾಂಚ್ ಆಗಬೇಕು ಅಂದಾಗ ಕ್ಲಿನಿಕಲ್ ಟ್ರಯಲ್ಗಳು ಆಗಬೇಕಾಗುತ್ತೆ. ಆಲ್ರೆಡಿ ಈ ಒಂದು ಡ್ರಗ್ಗೆ 2 ಕ್ಲಿನಿಕಲ್ ಟ್ರಯಲ್ಗಳು ಆಗಿತ್ತು. ಸೊ 3ನೇ ಕ್ಲಿನಿಕಲ್ ಟ್ರಯಲ್ ಫೇಸನ್ನು ವೇವ್ ಆಫ್ ಮಾಡಬೇಕು ಅಂದರೆ 3ನೇ ಕ್ಲಿನಿಕಲ್ ಟ್ರಯಲ್ ಫೇಸ್ ಇಲ್ಲದೇ ಡ್ರಗ್ಗೆ ನೀವು ಅಪ್ರೂವಲನ್ನು ಕೊಡಬೇಕು ಅಂತ ಡ್ರಗ್ ಕಂಟ್ರೋಲ್ನ ಆಫೀಸರ್ಗೆ ಬಯೋಕಾನ್ ಬಯೋಲಾಜಿಕ್ಸ್ನ ಆಫೀಸರ್ಸ್ಗಳು ಲಂಚವನ್ನು ಕೊಟ್ಟಿದ್ರು. 9 ಲಕ್ಷದವರೆಗೂ ಲಂಚ ಕೊಟ್ಟಿರುವಂಥ ಸಾಧ್ಯತೆಗಳು ಇದೆ ಅಂತ CBI ತಮ್ಮ FIR ರಿಪೋರ್ಟಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಬಯೋಕಾನ್ನ ಮ್ಯಾನೇಜ್ಮೆಂಟ್ ಈ ಒಂದು ಬ್ರೈಬರಿ ಅಲಿಗೇಷನ್ ಅನ್ನ ಡಿನೈ ಮಾಡಿದ್ದಾರೆ. ಅಂದರೆ ಅವರು ಒಪ್ಕೋತಾ ಇಲ್ಲ ನಮ್ಮ ಆಫೀಸರ್ಸ್ಗಳು ಲಂಚವನ್ನು ಕೊಟ್ಟಿದ್ದಾರೆ ಅಂತ. ಹಾಗೆ CBIಗೆ ಬೇಕಾಗಿರುವಂಥ ಎಲ್ಲ ಸಪೋರ್ಟ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ನಾವು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಬಯೋಕಾನ್ ಇವತ್ತು 3% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಾರ್ಕೆಟ್ ಕೂಡ ಡೌನ್ ಇದ್ದಿದ್ರಿಂದ ಈ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಇನ್ವೆಸ್ಟಿಗೇಷನ್ ಆದಮೇಲೆ ಕಂಪನಿ ಕಡೆಯಿಂದ ಯಾವ ರೀತಿ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಕಾಣಿಸಬಹುದು. Matrimony.com ಇವತ್ತು 6.5%ಗೂ ಹೆಚ್ಚಿನ ಒಂದು ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಕಂಪನಿಯ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 6,52,000 ಶೇರ್ಗಳನ್ನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಬೈಬ್ಯಾಕ್ ಅಮೌಂಟ್ ನಮಗೆ 75 ಕೋಟಿಯಷ್ಟು ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ ಇವರು ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಜುಲೈ 4 ರೆಕಾರ್ಡ್ ಡೇಟ್ ಆಗಿರುತ್ತೆ. ಜುಲೈ 4ರವರೆಗೂ ಶೇರ್ ಅನ್ನು ನೀವು ಡಿಮ್ಯಾಟ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ರೆ ನೀವು ಕೂಡ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಕಂಪನಿ 1150 ಬೈಬ್ಯಾಕ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಬೈಬ್ಯಾಕ್ ನಲ್ಲಿ ಯಾವ ರೀತಿ ಒಂದು ಪಾರ್ಟಿಸಿಪೇಷನ್ ಬರುತ್ತೆ ಅದಾದ್ಮೇಲೆ ಅಕ್ಸೆಪ್ಟೆನ್ಸ್ ರೇಷಿಯೋ ಕೂಡ ಫಿಕ್ಸ್ ಆಗುತ್ತೆ. ಸೊ ನೀವು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ 10 ಶೇರ್ಗಳನ್ನ ಬೈಬ್ಯಾಕ್ ಅಲ್ಲಿ ಟೆಂಡರ್ ಮಾಡಿದ್ರೆ 10 ಶೇರ್ಗಳು ಬೈಬ್ಯಾಕ್ ಆಗೋದಿಲ್ಲ. 3ರಿಂದ 4 ಶೇರ್ಗಳು ಬೈಬ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಅಕ್ಸೆಪ್ಟೆನ್ಸ್ ರೇಷಿಯೋ ಏನಿದೆ ಬೈಬ್ಯಾಕ್ನ ಆಫರ್ ಮುಗಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಹಾಗೆ Matrimony.com ಒಳ್ಳೆ ಒಂದು ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ ನಲ್ಲಿ 15% ಜಂಪ್ ನಮಗೆ Q4 ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹5 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಝೊಮ್ಯಾಟೊ ಬ್ಲಿಂಕಿಟ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಜೂನ್ 17ಕ್ಕೆ ಫಿಕ್ಸ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಇನ್ವೆಸ್ಟರ್ಸ್ ಗಳ ಬಳಿಯಲ್ಲಿ ಇನ್ನೊಂದು ರೌಂಡ್ ನ ಡಿಸ್ಕಷನ್ ಅನ್ನ ಮಾಡಿ ನೆಕ್ಸ್ಟ್ ವೀಕ್ ನಾವು ಬೋರ್ಡ್ ಮೀಟಿಂಗ್ ಅನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಜೂನ್ 24ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗಿದೆ. $700 ಮಿಲಿಯನ್ ನ ಅಮೌಂಟ್ ನಲ್ಲಿ ಇವರು ಬ್ಲಿಂಕಿಟ್ ಅನ್ನ 100% ಅಕ್ವೈರ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಝೊಮ್ಯಾಟೊ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 67ರ ಪ್ರೈಸ್ ಅಲ್ಲಿ ಝೊಮ್ಯಾಟೊ ಕ್ಲೋಸ್ ಆಗ್ತಿದೆ. ಇನ್ನು ಕೂಡ ಝೊಮ್ಯಾಟೊ IPO ಪ್ರೈಸ್ ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಈ ಒಂದು ಆಕ್ವಿಸಿಷನ್ ಇಂದ ಅವರ ರೆವೆನ್ಯೂ ಅಥವಾ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತಾ ಅದು ನಮಗೆ ಮುಂದಿನ ಕ್ವಾರ್ಟರ್ ಅಲ್ಲಿ ಗೊತ್ತಾಗುತ್ತೆ.
HDFC ಬ್ಯಾಂಕ್ ತಮ್ಮ ಟೋಟಲ್ ಬ್ರಾಂಚಸ್ಗಳನ್ನು ಮುಂದಿನ 3-5 ವರ್ಷದಲ್ಲಿ ಡಬಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಈಗ HDFC ಬ್ಯಾಂಕ್ನ ಬಳಿಯಲ್ಲಿ 6342 ಬ್ರಾಂಚಸ್ಗಳು ಇದಾವೆ. ಸೊ ಅದನ್ನು ಅವರು 12,000ದಿಂದ 12,500ಕ್ಕೆ ಏರಿಕೆ ಮಾಡಬೇಕು ಅಂತ ಇದ್ದಾರೆ. ಸೊ ಪ್ರತಿ ವರ್ಷ 1,500ರಿಂದ 2,000 ಹೊಸ ಬ್ರಾಂಚ್ಗಳು ಓಪನ್ ಆಗುವಂತ ಸಾಧ್ಯತೆ ಇದೆ. ಹಾಗೆ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ಮರ್ಜ್ ಕೂಡ ಆಗ್ತಿದೆ. ಇದರಿಂದ ಒಳ್ಳೆ ಒಂದು ವ್ಯಾಲ್ಯೂ ಅನ್ಲಾಕ್ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಬೇರೆ ನಿಫ್ಟಿ 50 ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ HDFC ಬ್ಯಾಂಕ್ ಅಷ್ಟೊಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿಲ್ಲ. ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೆಯ್ಟೇಜ್ ಹೊಂದಿರುವಂತಹ ಕಂಪನಿ ಇದು. ಸೊ ನೋಡಬೇಕಾಗುತ್ತೆ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ನ ಮರ್ಜರ್ ಆದ್ಮೇಲೆ ವ್ಯಾಲ್ಯೂ ಅನ್ಲಾಕ್ ಆಗುತ್ತಾ ಅಂತ. ಇವತ್ತು ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.